ಹರೇ ಶ್ರೀನಿವಾಸ. ಗುರು ರಾಘವೇಂದ್ರ ಆತ್ಮೀಯ ಅಧ್ಯಾತ್ಮ ಬಂಧುಗಳಿಗೆ ಅನಂತ ಪ್ರಣಾಮಗಳು. ಚತುರ್ಮುಖ ಬ್ರಹ್ಮದೇವರು ಜಗದ್ಗುರು ಎಂಬುದನ್ನು ನಾವು ತಿಳ್ಕೊಂಡಿವೆ. ಇಂಥ ಜಗದ್ಗುರುಗಳಾಗಿರ್ತಕ್ಕಂಥ ಚತುರ್ಮುಖ ಬ್ರಹ್ಮದೇವರಿಗೆ ಸಂಬಂಧಪಟ್ಟ ಈ ಪದ್ಯದಲ್ಲಿ ನಿರುಪಮಾನಂದಾತ್ಮಭವ ನಿರ್ಜರ ಸಭಾ ಸಂಸೇವ್ಯ ಎಂಬೋ ಈ ಪದ್ಯ ಏನದಲ್ಲ, ಈ ಪದ್ಯದಲ್ಲಿ ಜಗನ್ನಾಥದಾಸ ಒಂದು ಅಪೂರ್ವವಾದ ಚಿಂತನೆಯನ್ನು ಕೊಟ್ಟಿದ್ದಾರೆ. ಅದು ಒಂದು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಈ ಪದ್ಯದಲ್ಲಿ ಒಟ್ಟು 30 ಶಬ್ದಗಳವೆ. ನಿರುಪಮ, ಆನಂದ, ಆತ್ಮ. ನೀವೇ ಲೆಕ್ಕ ಹಾಕ್ಕೊಂಡ್ರೆ, ಇದೇ ಪ್ರಕಾರ ಲೆಕ್ಕ ಹಾಕ್ಕೊಂಡ್ರೆ ನಿಮಗೆಲ್ಲ ಗೊತ್ತಾಗ್ತ. ಪದ್ಯ ಇಟ್ಕೊಳ್ರಿ, ದಯಮಾಡಿ ಒಂದೊಂದನ್ನು ಲೆಕ್ಕ ಹಾಕ್ರಿ. ಅಂದರೆ ಸುಬಂತ ತಿಗಂತ ನೋಡಬಾರ್ದು. ನ್ಯಾಯವಾಗಿ ನೋಡಿದ್ರೆ ನಿರುಪಮಾನಂದಾತ್ಮಭವ ನಿರ್ಜರ ಸಭಾ ಸಂಸೇವ್ಯ ಅಲ್ಲಿವರೆಗೆ ಒಂದು ಪದ ಆಗ್ತದೆ. ಅದು ಒಂದು ಶಬ್ದ, ಅದು ಸುಬಂತ ಅಂತ ಅನಿಸ್ಕೊಳ್ತದೆ. ಹಾಗಲ್ಲ, ಈ ಒಂದು ದೊಡ್ಡದಾದ ಶಬ್ದದಲ್ಲಿ ನಿರುಪಮಾನಂದಾತ್ಮಭವ ನಿರ್ಜರ ಸಭಾ ಸಂಸೇವ್ಯ ಎಂಬ ಸುದೀರ್ಘವಾಗಿರತಕ್ಕಂಥ ಈ ಶಬ್ದದಲ್ಲಿ ಅನೇಕ ಶಬ್ದಗಳು ಸೇರಿದ್ದಾವೆ. ಯಾವ್ಯಾವು? ನಿರುಪಮ, ಆನಂದ, ಆತ್ಮ, ಭವ, ನಿರ್ಜರ, ಸಭಾ, ಸಂಸೇವ್ಯ. ಹೀಗೆ ಅದೇ ಪ್ರಕಾರ ಎಲ್ಲ ಪದ್ಯದ ಎಲ್ಲ ಶಬ್ದಗಳನ್ನು ಬಿಡಿಸಿ ನೋಡಿದರೆ ಒಟ್ಟು 30 ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಇಂಥ ಅಪೂರ್ವವಾದ ಚಿಂತನೆ ಜಗನ್ನಾಥದಾಸರದು. ಯಾಕೆ ಶಬ್ದಗಳನ್ನು ಪ್ರಯೋಗ ಮಾಡಿದರು ಅಂದರೆ, ಒಂದು ರೀತಿಯಿಂದ ಕೆಳಗಿನಿಂದ ಬಂದಾಗ, ಅಂದರೆ ಮಾನುಷೋತ್ತಮರಿಂದ ಲೆಕ್ಕ ಹಾಕೋತ ಬಂದಾಗ, ಮಾನುಷೋತ್ತಮರು ಅಂತಕ್ಕಂಥವರು ಎಲ್ಲ ತಾರತಮ್ಯದಲ್ಲಿ ಕೆಳಗಿರುವ ಮೊದಲನೆಯ ಮೆಟ್ಟಲು. ಈ ಒಂದೊಂದು ಮೆಟ್ಟಲನ್ನು ಮೇಲೆ ಏರ್ತಾ ಹೋದಾಗ ಬ್ರಹ್ಮದೇವರು ಯಾವ ಮೆಟ್ಟಿಲಲ್ಲಿ, ಬ್ರಹ್ಮವಾಯುಗಳು ಯಾವ ಮೆಟ್ಟಿಲಲ್ಲಿದ್ದಾರೆ, 30ನೇ ಮೆಟ್ಟಲಿನಲ್ಲಿದ್ದಾರೆ. 31ನೇ ಮೆಟ್ಟಲು ಯಾರು ಅಂದರೆ ಲಕ್ಷ್ಮೀದೇವಿ. 32ನೇ ಮೆಟ್ಟಲು ಯಾರು ಅಂತಂದರೆ ಜಗನ್ನಾಥ ನಾರಾಯಣ. ಇದು ಕೆಳಗಿಲಿಂದ ಹೋಗ್ತಕ್ಕಂಥ ಪದ್ಧತಿ ಅಲ್ರಿ. ಮೊದಲನೇ ಕಕ್ಷ ಅಂದರೆ ಪರಮಾತ್ಮ ನಾರಾಯಣ, 2ನೇ ಕಕ್ಷ ಅಂತಂದರೆ ಲಕ್ಷ್ಮಿ, 3ನೇ ಕಕ್ಷ ಅಂದರೆ ಮೇಲಿನಿಂದ ಕೆಳಗೆ ಬರೋದು. ಒಂದು ಮಹಡಿಯನ್ನು ವೈಕುಂಠಕ್ಕೆ ನಾವು ಹೋಗಬೇಕಾದರೆ ಆ ವೈಕುಂಠವೆಂಬ ಮಹಡಿಗೆ ಅಂದರೆ ಮೇಲಿರ್ತಕ್ಕಂಥ ಅಂತಸ್ತಿಗೆ 32 ಮೆಟ್ಟಲುಗಳವೆ. ಆ 32 ಅಂದರೆ 31 ಮೆಟ್ಟಲುಗಳವೆ. ಆ 31 ಮೆಟ್ಟಲುಗಳನ್ನು ಏರ್ತಾ ಹೋದರೆ 32ನೇ ಮೆಟ್ಟಲು ಅಲ್ಲ, ಅದು ಭಗವಂತ ಇರತಕ್ಕಂಥ ಮನೆಗೆ ನಾವು ಹೋಗ್ತೀವಿ, ಮೇಲಿನ ಅಂತಸ್ತಿಗೆ ನಾವು ಹೋಗ್ತೀವಿ. ಅದು ಯಾರು ಅಂದರೆ ಕೆಳಗಿನಿಂದ ಹೋಗಬೇಕು, ಮಾನುಷೋತ್ತಮರು. ಸೊ ಮೊದಲನೇ ಮೆಟ್ಟಲು ಯಾರು? ಮಾನುಷೋತ್ತಮರು. ಇದು ಆರೋಹಣ ಕ್ರಮ ಅಂತಾರೆ. ಇಲ್ಲರಿ ನಾನು ಮೇಲಿಂದ ಬರ್ತೀನಿ ಅಂದರೆ ಮೊದಲನೇ ಕಕ್ಷ ಅಂದರೆ ಮೇಲಿನ ಮಟ್ಟದಲ್ಲಿರುವ ವ್ಯಕ್ತಿ ನಾರಾಯಣ, 2ನೇ ಸ್ಥಾನದಲ್ಲಿರುವ ವ್ಯಕ್ತಿ ಲಕ್ಷ್ಮಿ, 3ನೇ ಸ್ಥಾನದಲ್ಲಿರುವ ಬ್ರಹ್ಮವಾಯುಗಳು, 4ನೇ ಸ್ಥಾನದಲ್ಲಿರತಕ್ಕಂಥವರು ಭಾರತೀ ಸರಸ್ವತಿಯರು, 5ನೇ ಸ್ಥಾನದಲ್ಲಿರತಕ್ಕಂಥವ್ರು ಅಂದರೆ ಕೆಳಗಿನ ಕ್ಲಾಸ್ನಲ್ಲಿರತಕ್ಕಂಥವರು ಗರುಡ, ಶೇಷ, ರುದ್ರರು ಅಂತ ಹಿಂಗೆ ನಾನು ಲೆಕ್ಕ ಹಾಕ್ತೀನಿ ಅಂತಂದಾಗ ಅದಕ್ಕೂ ಸೂಚನೆ ಕೊಡ್ತಾರೆ. ಇಲ್ಲಿ ಎಷ್ಟು ಶಬ್ದಗಳು ಪ್ರಯೋಗ ಮಾಡಿದ್ದಾರೆ? 30 ಅಲ್ಲವಾ? 30 ಕೆಳಗಲಿಂದ ಲೆಕ್ಕ ಹಾಕ್ಕೊಂಡ್ರೆ 30ನೇ ಮೆಟ್ಟಲಿನಲ್ಲಿ ಇರುವವರು ಯಾರು? ಮೇಲಿನ ಮೆಟ್ಟಲಲ್ಲಿ ಬ್ರಹ್ಮವಾಯುಗಳು. ಇಲ್ಲ ನಾನು ಮೇಲಿನಿಂದ ಬರ್ತೀನಿ ಅಂತಂದರೆ ಅದನ್ನು ಲೆಕ್ಕ ಹಾಕ್ರಿ. ಮೊದಲನೇ ಸ್ಥಾನ ನಾರಾಯಣ, 2ನೇ ಸ್ಥಾನ ಲಕ್ಷ್ಮಿದು, 3ನೇ ಸ್ಥಾನನೇ ಬ್ರಹ್ಮವಾಯುಗಳು. ಇಲ್ಲಿ ಕೂಡ ದಾಸರು 30 ಅಲ್ವಾ? 30 ಎನ್ನುವುದರಲ್ಲಿ ನೋಡಿರಿ, 3 + 0 ಏನದಲ್ಲ, ಅದನ್ನು ಮಾಡಿದರೆ ಎಷ್ಟು ಬರ್ತದೆ? 3 ಬರ್ತದೆ. 3ರಲ್ಲಿ 0 ತೆಗೆದ್ರೆ 3 ಬರ್ತದೆ. 3 × 0 ಮಾಡಿದರೂ ಕೂಡ 3 ಬರ್ತದೆ. 0 ಎಂಬುದು ಯಾವಾಗಲೂ ಕೂಡ 39 ಅರ್ಥವನ್ನು ಹೇಳಿದರೂ ಕೂಡ ಸಂಖ್ಯಾಶಾಸ್ತ್ರದ ಪ್ರಕಾರ 30 ಎನ್ನುವ ಶಬ್ದದಲ್ಲಿ 3 ಮತ್ತು 1 0 ಅದೆ. ಈ 3 ಮತ್ತು 0ಯಲ್ಲಿ 0ಯನ್ನು ತೆಗೆದಿಟ್ಟುಬಿಟ್ರೆ 3 ಎಂಬುದು ಒಂದೇ ಉಳಿತದೆ. ಈ 3 ಮತ್ತು 0ಯನ್ನು ಪ್ಲಸ್ ಮಾಡಿದರೂ 3, ಅಂದರೆ ಕೂಡಿಸಿದರು. 3ರಲ್ಲಿ 0ಯನ್ನು ತೆಗೆದರೂ ಕೂಡ 3, 3 × 0 ಮಾಡಿದರೂ ಕೂಡ 3 ಬರ್ತದೆ. ಸೊ ಬ್ರಹ್ಮದೇವರು 3ನೇ ಸ್ಥಾನದಲ್ಲಿರ್ತಕ್ಕಂಥವರು ಬ್ರಹ್ಮವಾಯುಗಳು ಎಂಬುದನ್ನು ಕೂಡ ಈ 30 ಎನ್ನುವುದರಲ್ಲಿರುವ 3 ಎನ್ನುವ ಶಬ್ದ ಅಕ್ಷರದಿಂದ ಅಂದರೆ ಸಂಖ್ಯೆಯಿಂದ ಸ್ಪಷ್ಟ ಮಾಡ್ತಾರೆ.
ಯಾವ ರೀತಿಯಿಂದ ನೋಡಿದರೂ ಕೂಡ 30 ಶಬ್ದಗಳನ್ನು ಇಟ್ಕೊಂಡು ನೋಡ್ತೀನಿ ಅಂದರೆ 30 ಆರೋಹಣ ಕ್ರಮದಲ್ಲಿ ಮೇಲೆ ಹೋಗ್ತಾ ಹೋಗ್ತಾ ಹೋದಾಗ 30ನೇ ಸ್ಥಾನದಲ್ಲಿ ಇರುವವರು ಯಾರಂದರೆ ಬ್ರಹ್ಮವಾಯುಗಳು. ಇಲ್ಲ ಮೇಲಿಂದ ಅವರೋಹಣ ರೂಪದಲ್ಲಿ ಬರ್ತೀನಿ ಅಂತಂದರೆ ಕೂಡ ಮೇಲೆ ನಾರಾಯಣ, 2ನೇ ಸ್ಥಾನ ಲಕ್ಷ್ಮಿ, ಆದರೆ 3ನೇ ಸ್ಥಾನದಲ್ಲಿರುವವರು ಬ್ರಹ್ಮವಾಯುಗಳಾದ ಕಾರಣ 30ರಲ್ಲಿ 3 ಪ್ಲಸ್ 1 ಸೊನ್ನೆ, 3 ಇಂಟು ಸೊನ್ನೆ, 3 ಮೈನಸ್ ಸೊನ್ನೆ ಮಾಡಿದರೂ ಕೂಡ 3 ಬರ್ತದಾದ ಕಾರಣ ಇದು ಸಂಖ್ಯಾಶಾಸ್ತ್ರದ ನಿಯಮ. ಹೀಗೆ ನಾವು ನೋಡಬೇಕಾದ ಕರ್ತವ್ಯ. ಸೊ ಜಗನ್ನಾಥದಾಸರು ಪದ್ಯವನ್ನು ರಚನೆ ಮಾಡಿ ಆ ಪದ್ಯದಲ್ಲಿ 30 ಶಬ್ದಗಳನ್ನು ಬಳಸಿ ಅದರಿಂದ ಕೂಡ ಬ್ರಹ್ಮದೇವರ ಸ್ಥಾನಮಾನಗಳನ್ನು ನಮಗೆ ಸ್ಪಷ್ಟ ಮಾಡ್ತಾ ಇದ್ದಾರೆ. ನಾನು ಬ್ರಹ್ಮದೇವರ ಸ್ತೋತ್ರ ಮಾಡ್ತಾ ಇದ್ದೀನಿ, ಆದ ಕಾರಣ 30 ಶಬ್ದಗಳನ್ನು ಪ್ರಯೋಗ ಮಾಡಿದ್ದೀನಿ ಅಂತ ಕೂಡ ನಮಗೆ ಸೂಚನೆ ಕೊಡ್ತಾರೆ. ಇಂಥ ಅಪೂರ್ವವಾದ ರಚನೆ ಮಾಡಿದ ಮಾನ್ಯ ಮಾನವಿ ಜಗನ್ನಾಥದಾಸರ ಉಪಕಾರವನ್ನು ನಾವು ಎಂದಿಗೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಜಗದುದರ ಅಲ್ಲ ನಿರುಪಮಾನಂದಾತ್ಮಭವ ನಿರ್ಜರ ಸಭಾ ಸಂಸೇವ್ಯ ರುಜುಗಣದರಸೇ ಸತ್ವಪ್ರಚುರ ವಾಣಿ ಮುಖ ಸರೋಜೇನ ಗರುಡಶೇಷ ಶಶಾಂಕದಳ ಶೇಖರರ ಜನಕ ಜಗದ್ಗುರುವೆ ತ್ವಚ್ಚರಣಗಳಿಗೆ ಅಭಿವಂದಿಸುವೆ ಪಾಲಿಪುದು ಸನ್ಮತೆಯ. ಇದಾದ ಮೇಲೆ ವಾಯುದೇವರ ಸ್ತೋತ್ರ ಮಾಡ್ತಾರೆ ಮಾನ್ಯ ಮಾನವಿ ಜಗನ್ನಾಥದಾಸ. ನಾನೀಗಾಗಲೇ ಒಂದು ಮಾತನ್ನು ಹಿಂದಿನ ಎಪಿಸೋಡ್ಗಳಲ್ಲಿ ಹೇಳಿದ್ದೀನಿ. ಈ 4 ಪದ್ಯಗಳು ಅಂದರೆ ನಿರುಪಮಾನಂದಾತ್ಮಭವ ಅಂತಕ್ಕಂಥ ಬ್ರಹ್ಮದೇವರಿಗೆ ಸಂಬಂಧಪಟ್ಟ ಪದ್ಯ, 6321,000 ಅಂತಕ್ಕಂಥ ವಾಯುದೇವರಿಗೆ ಸಂಬಂಧಪಟ್ಟ ಪದ್ಯ, ಚತುರವದನನ ರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ಅಂತಕ್ಕಂಥ ಸರಸ್ವತಿ ದೇವಿಯರಿಗೆ ಸಂಬಂಧಪಟ್ಟ ಪದ್ಯ, ಕೃತಿರಮಣ ಪ್ರದ್ಯುಮ್ನ ನಂದನೆ ಅಂತಕ್ಕಂಥ ಭಾರತೀ ದೇವಿಯರಿಗೆ ಸ್ತೋತ್ರಾತ್ಮಕವಾದ ಈ ಪದ್ಯಗಳೇನವಲ್ಲ, ಈ 4 ಕೂಡಿಸಿ ನೋಡಬೇಕು. ಮಾನ್ಯ ಪ್ರಭಂಜನಾಚಾರ್ಯರಾಗಲಿ, ಮಾನ್ಯರಾಗಿರ್ತಕ್ಕಂಥ ಹೈವದರ ಪುರಾಣಿಕರಾಗಲಿ ಈ ಮಾತನ್ನು ತಮ್ಮ ವ್ಯಾಖ್ಯಾನಗಳಲ್ಲಿ ಸ್ಪಷ್ಟ ಮಾಡಿದ್ದಾರೆ. ಹೈವದರ ಪುರಾಣಿಕರು ಹೇಳ್ತಾರೆ, ಬ್ರಹ್ಮವಾಯುಗಳಿಗೆ ಸಂಬಂಧಪಟ್ಟ ಪದ್ಯಗಳನ್ನು 2 ಜೋಡಿಸಿ ಹೇಳಬೇಕು. ಪ್ರಭಂಜನಾಚಾರ್ಯರು ಇದೇ ಮಾತು ಹೇಳ್ತಾರೆ. ಭಾರತೀ ಸರಸ್ವತಿಯರ ಪದ್ಯಗಳನ್ನು 2 ಕೂಡಿಸಿ ಚಿಂತನೆ ಮಾಡಬೇಕು. ಮಾಡಿದಾಗ ಅಲ್ಲಿರುವ ವಿಶೇಷಣಗಳು ಅವರ ವ್ಯಕ್ತಿತ್ವವನ್ನು ಹೇಳ್ತದೆ. ನನ್ನಂಥ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಬರೇ ಬ್ರಹ್ಮದೇವರಿಗೆ ವಾಯುದೇವರ ಪದ್ಯಗಳನ್ನು ಮಾತ್ರ ಜೋಡಿಸಬಾರ್ದು. ಬ್ರಹ್ಮವಾಯುಗಳೊಟ್ಟಿಗೆ ಸರಸ್ವತಿ ಭಾರತೀಯರಿಗೆ ಸಂಬಂಧಪಟ್ಟ ಪದ್ಯಗಳನ್ನು ಕೂಡಿಸಿದರೆ ಒಟ್ಟು ಒಬ್ಬ ರುಜುಜೀವಿಯ ವ್ಯಕ್ತಿತ್ವದ ಪರಿಚಯ ಆಗ್ತದೆ. ನೋಡಿರಿ, ಸರಸ್ವತಿ ದೇವಿಗೆ ಸಂಬಂಧಪಟ್ಟ ಪದ್ಯ ನೋಡಿರಿ ಒಂದು ಸಲ. ಚತುರವದನನ ರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ. ಇಷ್ಟೇ, ಅತಿರೋಹಿತ ವಿಮಲ ವಿಜ್ಞಾನಿ ಎಂಬುದೇನದಲ್ಲ, ಇದು ಬ್ರಹ್ಮದೇವರಿಗೂ ಸರಿ ಹೋಗ್ತದೆ, ವಾಯುದೇವರಿಗೂ ಸರಿ ಹೋಗ್ತದೆ, ಮತ್ತು ಭಾರತೀಯ ಸರಸ್ವತಿ ದೇವಿಯರಿಗೂ ವಾಯುದೇವರಿಗೆ ಅರ್ಥ. ಏಕೆಂದರೆ ಇವರೆಲ್ಲರೂ ಕೂಡ ಅತಿರೋಹಿತ ವಿಮಲ ವಿಜ್ಞಾನಿಗಳು. ಇವರ ಜ್ಞಾನ ತಿರೋಧಾನವನ್ನೇ ಹೊಂದೋದಲ್ಲ. ಯಾವ ಜ್ಞಾನ? ಪ್ರಾಪಂಚಿಕವಾದ ವಿಷಯಗಳಿಗೆ ಸಂಬಂಧಪಟ್ಟ ಜ್ಞಾನ ಅಲ್ಲ, ಭಗವಂತನಿಗೆ ಸಂಬಂಧಪಟ್ಟ ಜ್ಞಾನ. ಭಗವಂತನಿಂದ ಸೃಷ್ಟವಾಗಿ ಅವನಿಂದ ಪಾಲಿತವಾಗಿರತಕ್ಕಂಥ ಈ ವಿಶ್ವದ ಜ್ಞಾನ ಅದು ತಿರೋಧಾನನೇ ಹೊಂದೋದಿಲ್ಲ. ಬ್ರಹ್ಮದೇವರು ಕಣ್ಣು ಮುಚ್ಚಿದ್ರಿಂದ ಸಾಕು ಭಗವಂತನ ದಿವ್ಯ ದರ್ಶನ ಆಗಿಬಿಡ್ತಾರೆ. ಭಗವಂತನ ಜ್ಞಾನ ಅವರ ತಲೆಯಲ್ಲಿ ನಿರಂತರ ಹೊಳಿತಾನೇ ಇರ್ತದೆ. ಆ ಜ್ಞಾನಕ್ಕೆ ತಿರೋಧಾನ ಇಲ್ಲ. ಅತಿರೋಹಿತ ವಿಮಲ ವಿಜ್ಞಾನಿಗಳು ಯಾರು? ಬ್ರಹ್ಮದೇವರು. ಅತಿರೋಹಿತ ವಿಮಲ ವಿಜ್ಞಾನಿಗಳು ಯಾರು? ವಾಯುದೇವರು. ಅತಿರೋಹಿತ ವಿಮಲ ವಿಜ್ಞಾನಿ ಯಾರು? ಸರಸ್ವತೀ ದೇವಿ. ಅತಿರೋಹಿತ ವಿಮಲ ವಿಜ್ಞಾನಿ ಯಾರು? ಸಾಕ್ಷಾತ್ ಭಾರತೀ ದೇವಿ. ಅತಿರೋಹಿತ ವಿಮಲ ವಿಜ್ಞಾನಿ ಅಂತಕ್ಕಂಥ ಈ ಶಬ್ದ ಏನದಲ್ಲ, ಬ್ರಹ್ಮದೇವರಿಗೂ ವಾಯುದೇವರಿಗೂ ಸರಸ್ವತೀ ದೇವಿಗೂ ಭಾರತೀ ದೇವಿಯರಿಗೂ ಸರಿ ಹೋಗ್ತದೆ. ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತತಿಗಳಿಗಭಿಮಾನಿ. ವೇದಗಳ ಸಮೂಹಕ್ಕೆ ಅಭಿಮಾನಿ ಯಾರು? ಬ್ರಹ್ಮದೇವರಲ್ಲೇನು? ಬ್ರಹ್ಮದೇವರು 4 ವೇದಗಳಿಗೂ ಅಭಿಮಾನಿ. ಮುಖ್ಯ ಅಭಿಮಾನಿ ನಿಯಾಮಕರು ಯಾರು ಅಂದರೆ ಜಗನ್ಮಾತೆ ಮಹಾಲಕ್ಷ್ಮಿ. ಆದರೆ
ಶ್ರುತಿ ತತಿಗಳಿಗೆ ಅಭಿಮಾನಿ ಲಕ್ಷ್ಮಿ. ಅವಳು ಪ್ರಧಾನವಾಗಿರತಕ್ಕಂಥ ಅಭಿಮಾನಿ ಅವಳಾದರೆ, ನಂತರದ ಪ್ರಧಾನವಾದ ಅಭಿಮಾನಿಗಳು ಯಾರು? ವೇದಗಳಿಗೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂದ್ಕೊಳ್ತಾ ಅನಂತ ವೈ ವೇದ. ವೇದಗಳಿಗೆ ಅಂತನೇ ಇಲ್ಲ, ಅವು ಅನಂತವಾಗಿರ್ತಕ್ಕಂಥ ಈ ಎಲ್ಲ ಅನಂತ ವೇದಗಳಿಗೆ ಎರಡನೇ ಅಭಿಮಾನಿಗಳು ಯಾರು ಅಂತಂದರೆ ಬ್ರಹ್ಮದೇವರು, ವಾಯುದೇವರು, ಸರಸ್ವತಿ, ಭಾರತೀಯರು. ಅದ ಕಾರಣ ನಿಗಮ ಪ್ರತತಿಗಳಿಗೆ ಅಭಿಮಾನಿ. ಈ ಶಬ್ದನು ಬ್ರಹ್ಮ, ವಾಯು, ಭಾರತಿ, ಸರಸ್ವತಿಯರಿಗೆ ಸರಿ ಹೋಗ್ತದೆ. ಚತುರ್ವೇದನ ಅತಿರೋಹಿತ ಮೇವಲ ವಿಜ್ಞಾನಿ, ನಿಗಮ ಪ್ರತತಿಗಳಿಗೆ ಅಭಿಮಾನಿ, ವೀಣಾಪಾಣಿ ಬ್ರಹ್ಮಾಣಿ, ನತಿಸಿ ಬೇಡುವೆ ಜನನಿ ಲಕ್ಷ್ಮೀ ಪತಿಯ ಗುಣಗಳ ತುತಿ ಪುತಕ್ಕೆ. ಅದು ಮುಂದಿಂದು. ಸೊ ಇವೆರಡು ಸರಸ್ವತೀ ದೇವಿಗೆ ಸಂಬಂಧಪಟ್ಟ ಪದ್ಯದಲ್ಲಿರುವ ಕೃತಿರಮಣ ಚತುರವದ ಅತಿರೋಹಿತ ವಿಮಲ ವಿಜ್ಞಾನಿ ಎಂಬುದು, ನಿಗಮ ಪ್ರತತಿಗಳಿಗೆ ಅಭಿಮಾನಿ ಎಂಬ ಎರಡು ಶಬ್ದಗಳು ಬ್ರಹ್ಮ, ವಾಯು, ಭಾರತಿ, ಸರಸ್ವತಿಯರಿಗೆ ಸರಿ ಹೋಗ್ತದೆ. ಸರಸ್ವತೀ ದೇವಿಯ ಪದ್ಯ ಒಂದು ಸಾಲ ನೋಡ್ರಿ, ಒಂದು ಸಾಲ ಭಾರತೀ ದೇವಿ ಕೃತಿರಮಣ ಪ್ರದ್ಯುಮ್ನ ನಂದನೆ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರು. ಅಲ್ಲಿಗೆ ತಗೊಂಬ ಅಷ್ಟೇ. 24 ತತ್ವಗಳಿಗೆ ಗುರು. ಇದು ಬ್ರಹ್ಮದೇವರಿಗೂ ಸರಿ ಹೋಗ್ತದೆ, ವಾಯುದೇವರಿಗೂ ಸರಿ ಹೋಗ್ತದೆ, ಸರಸ್ವತೀ ದೇವಿಗೂ ಭಾರತೀ ದೇವಿಗೂ ಸರಿ ಹೋಗ್ತದೆ. ಸೊ ಚತುರವದನ ನಿರುಪಕೃತಿ ರಮಣ ಪ್ರದ್ಯುಮ್ನ ನಂದನೆ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರು ಎನಿಸುತಿಹ ಮಾರುತನ ನಿಜ ಪತ್ನಿ ಸತತ. ಮುಂದಿನ ಬೇಕಾಗಿ. ಸೊ ಬ್ರಹ್ಮದೇವರಲ್ಲಿರ್ತಕ್ಕಂಥ ಪದ್ಯದಲ್ಲಿರುವ ಎಲ್ಲ ಶಬ್ದಗಳು ನಿರುಪಮಾನಂದಾತ್ಮಭವ ನಿರ್ಜರ ಸಭಾ ಸಂಸೇವ್ಯ ಋಜುಗಣದ ಅರಸೆ. ಅರಸ ಅಂದರೆ ಶ್ರೇಷ್ಠ ಅಂತ ಅರ್ಥ. ಅರಸ ಅಂದರೆ ಒಡೆಯ ಅಂತ ಒಂದರ್ಥ. ಶ್ರೇಷ್ಠ, ಋಜುಗಳಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥವನು. ಋಜುಗಣದರಸೆ, ಸತ್ವ ಪ್ರಚುರ, ಇವು ಮೂರು ಶಬ್ದಗಳು ಬ್ರಹ್ಮದೇವರಿಗೂ, ವಾಯುದೇವರಿಗೂ, ಸರಸ್ವತಿ, ಭಾರತೀಯರಿಗೂ ಸರಿ ಹೋಗ್ತದೆ. ಸೊ 4 ಪದ್ಯಗಳನ್ನು ಗುರುಜಗನ್ನಾಥದಾಸರ ಹೇಳಿಕೆಯ ಪ್ರಕಾರ ಹೇಳುವುದಾದರೆ, ಈ 4 ಪದ್ಯಗಳನ್ನು ಬಿಡಿ ಬಿಡಿಯಾಗಿ ನೋಡಬೇಡ. 4 ಪದ್ಯಗಳನ್ನು ಜೋಡಿಸಿ ಅಲ್ಲಿರುವ ವಿಶೇಷಣಗಳನ್ನು ಬ್ರಹ್ಮ, ವಾಯು, ಭಾರತಿ, ಸರಸ್ವತಿಯರಿಗೆ ಸಮನ್ವಯ ಮಾಡಿಕೊಂಡು ನೋಡಿಕೊಂಡಾಗ ಸಮಗ್ರವಾಗಿರತಕ್ಕಂಥ ಒಬ್ಬ ರುಜುಜೀವಿಯ ಲಕ್ಷಣದ ಪರಿಚಯ ಆಗ್ತದೆ. ಎಂಥವರಯ್ಯ ರುಜುಗಳು ಅಂದರೆ ಇಂಥವರು ಅಂತ ಸ್ಪಷ್ಟ ನಾವು ಹೇಳಕ್ಕೆ ಬರ್ತಾರೆ. ಎಲ್ಲರೂ ಕೂಡ ನಿರುಪಮಾನಂದಾತ್ಮಭವರು, ಎಲ್ಲರೂ ನಿರ್ಜರ ಸಭಾ ಸಂಸೇವ್ಯರು, ಎಲ್ಲರೂ ಋಜುಗಣ ದರಸರು. ಅಂದರೆ ಅರಸರು ಅಂತ ನಾವು ಹೇಳಿದರೆ ಶ್ರೇಷ್ಠರು ಅಂತ ಅರ್ಥ. ಆ ಋಜುಗಣದಲ್ಲಿ ಶ್ರೇಷ್ಠ ಋಜುಗಣ ದರಸರು. ಸತ್ವ ಪ್ರಚರರು, ಎಲ್ಲರೂ ಸತ್ವ ಪ್ರಚುರಡೆ. ಬ್ರಹ್ಮದೇವರಿಗೆ ಮಾತ್ರ ಸತ್ವ ಗುಣದಿಂದ ಕೂಡಿದ ದೇಹ, ವಾಯುದೇವರಿಗಿಲ್ಲ, ಆಮೇಲೆ ಲಾತವ್ಯರಿಗಿಲ್ಲ ಅಂತ ಚಿಂತನೆ ಮಾಡಬಾರ್ದು. ಅವರಿಗೂ ಅವರ ಪತ್ನಿಯರಿಗೂ ಕೂಡ ಸತ್ವ ಪ್ರಚುರ. ಆಮೇಲೆ ವಾಣಿಯ ಮುಖದ ಗರುಡ ಶೇಷ ಶಶಾಂಕ ದಳ ಶೇಖರಣಿಗೆ ಜನಕರಿವರು. ಜನಕ ಗರುಡ ಶೇಷ ಶಶಾಂಕ ದಳಶೇಖರಣ ಜನಕ ಎಲ್ಲರೂ ಜಗದ್ಗುರುಗಳು. ಇವೆಲ್ಲ ಎಲ್ಲರಿಗೂ ಸರಿ ಹೋಯಿತು. ಅದೇ ಪ್ರಕಾರ ವಾಯುದೇವರ ಪದ್ಯದಲ್ಲಿ ಬಂದಾಗ ವಾಯುದೇವರ ಪದ್ಯವನ್ನು ಮಾತ್ರ ಜಗನ್ನಾಥದಾಸ್ ಏನು ಮಾಡಿದ್ದಾರೆ, ಅವರ ವಿಶೇಷವಾದ ಭಗವತ್ ಸೇವಾ ರೂಪವಾಗಿರತಕ್ಕಂಥ ಶ್ವಾಸೋಚ್ಛ್ವಾಸ ಅಂತಕ್ಕಂಥದ್ದು ಏನದಲ್ಲ, ಅದರ ಬಗ್ಗೆ ಹೆಚ್ಚು ಹೇಳಿದ್ದಾರೆ. ಆದರೆ ಅಲ್ಲಿ ಏನದಂತೆ ಗುರು ಪವಮಾನ ಅಂತ ಹೇಳ್ತಾರೆ. ಆ ಗುರು ಎಂಬ ಶಬ್ದ ಅದಲ್ಲ, ಅದು ಮತ್ತೆ 4 ಜನರಿಗೆ. ಆಲ್ರೆಡಿ ಬ್ರಹ್ಮದೇವರ ಪದ್ಯದಲ್ಲಿ ಗುರು ಎಂಬುದು, ಜಗದ್ಗುರು ಎಂಬುದು ಬಂತಾರೆ. ಮತ್ತು ಇಲ್ಲಿ ಒಂದು ಗುರು ಅಂತ ಬಂದರೆ, ಆ ಗುರು ಶಬ್ದಕ್ಕೂ ಕೂಡ ಈ 4 ಜನರಿಗೂ ಸರಿ ಹೋಗತಕ್ಕಂಥದ್ದು ಅಂತ ಚಿಂತನೆ ಮಾಡಬೇಕು. ಅದರಂತೆ ಸರಸ್ವತೀ ದೇವಿಗೆ ಸಂಬಂಧಪಟ್ಟ ಪದ್ಯದಲ್ಲಿರುವ ಚತುರವದನ ಅತಿರೋಹಿತ ವಿಮಲ ವಿಜ್ಞಾನಿ, ನಿಗಮ ಪ್ರತತಿಗಳಿಗೆ ಅಭಿಮಾನಿ ಎಂಬ 2 ಶಬ್ದಗಳನ್ನು 4 ಜನರಿಗೂ ಸಮನ್ವಯ ಮಾಡಬಹುದು. ಕೃತಿರಮಣ ಪ್ರದ್ಯುಮ್ನ ನಂದನೆ, ಇದರಲ್ಲಿ ಚತುರವಿಂಶತಿ ತತ್ವಪತಿ ದೇವತೆಗಳೇ ಗುರು ಅಂತಕ್ಕಂಥ ಈ ಶಬ್ದವನ್ನು 4 ಜನರಿಗೂ ಸಮನ್ವಯ ಮಾಡಿ ಹೇಳಬಹುದು. ಅದ ಕಾರಣ ಜ್ಞಾನಿವರೇಣ್ಯರೆಲ್ಲ ಹೇಳ್ತಾರೆ, ಈ 4 ಪದ್ಯಗಳನ್ನು ಒಂದಾಗಿ ಮಾಡಿ ಅಲ್ಲಿರುವ ವಿಶೇಷಣಗಳನ್ನು ಒಂದು ಸೇರಿಸಿದಾಗ ಸಮಗ್ರ
ರುಜುಜೀವಿಗಳ ಸ್ವರೂಪದ ಪರಿಚಯ ನಿಂಗಾಗ್ತದೆ. ಎಂಥವರು ರುಜುಗಳು ಎಂಬುದು ಗೊತ್ತಾಗ್ತದೆ ಅಂತ ಹೇಳ್ತಾ ಈಗ ವಾಯುದೇವರ ಬಗ್ಗೆ ಹೇಳ್ತಾರೆ. ಎಷ್ಟು ಸುಂದರವಾಗಿ ಹೇಳ್ತಾರೆ. 6 3 1,000 ಶತಶ್ವಾಸ ಜಪಗಳ 3 ವಿಧ ಜೀವನೊಳಗೆ ಅಬ್ಜಜ ಕಲ್ಪ ಪರ್ಯಂತ ರಚಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗಪಾರ ದುಃಖಗಳೀವ ಗುರುಪವ ಮಾನಸಲಗೆಮ್ಮ. ನಾವು ಉಸಿರಾಡ್ತಾ ಇದ್ದೀವಿ, ಆದ ಕಾರಣವೇ ನಮ್ಮಲ್ಲಿ ಜ್ಞಾನ ಬೇರೆ ಬೇರೆ ಆಗಿದೆ. ಉಸಿರು ನಿಂತು ಹೋಯ್ತು ಅಂದ್ಕೊಳ್ರಿ, ಅಂದರೆ ಈ ದೇಹದಿಂದ ಜೀವಿ ಉತ್ಕ್ರಮಣ ಆದ, ಇದು ದೇಹ ಶವವಾಯಿತು ಅಂದ್ಕೊಳ್ರಿ, ಅಲ್ಲಿ ಜ್ಞಾನಕ್ಕೆ ಅವಕಾಶರಾದನ. ಆ ಶವ ಏನಾದರೂ ಒಳ್ಳೆಯದು ಕೆಟ್ಟದು ಅಥವಾ ಸಮಾನವಾದದ್ದನ್ನು ಆಲೋಚನೆ ಮಾಡ್ತದ? ಇಲ್ಲ. ಸೊ ನಮ್ಮಲ್ಲಿ ನಿಂತುಕೊಂಡು ಉಸಿರಾಟವೆಂಬ ಪ್ರಕ್ರಿಯೆಯಿಂದ ಜೀವಿಯನ್ನು ಜೀವಂತವಾಗಿ ಇಟ್ಟು ಶರೀರವನ್ನು ಸಾಧನ ಶರೀರವನ್ನಾಗಿ ಮಾಡಿರ್ತಕ್ಕಂಥ ವಾಯುದೇವರಿಂದಲೇ ನಮ್ಮಲ್ಲಿ ಜ್ಞಾನದ ಸಂಪರ್ಕ ಆಗೋದು, ನಮ್ಮಲ್ಲಿ ಜ್ಞಾನ ಉದಯ ಆಗೋದು. ಆ ಜ್ಞಾನ ಒಂದೇ ರೀತಿ ಇರೋದಿಲ್ಲ. ಆ ಜ್ಞಾನ 3 ವಿಧವಾಗಿರ್ತದೆ. ಸಾತ್ವಿಕ ಜ್ಞಾನ, ರಾಜಸ ಜ್ಞಾನ, ತಾಮಸ ಜ್ಞಾನ. ಆ 3 ವಿಧವಾದ ಜ್ಞಾನಕ್ಕೆ ಅನುಗುಣವಾಗಿ ಅವರ ಸಾಧನೆ ನಡೀತದೆ, ಅವರಿಗೆ ಫಲ ದೊರೀತದೆ. ಒಳ್ಳೆಯ ಜ್ಞಾನ ಅಂದರೆ ಭಗವದ್ವಿಷಯಕವಾದ ನಿಶ್ಚಯಾತ್ಮಕವಾಗಿರತಕ್ಕಂಥ ಜ್ಞಾನ ವಾಯುದೇವರಿಂದಲೇ. ಯಾಕೆ ಶರೀರದಲ್ಲಿ ಅವರು ಇರ್ತಾರೆ, ಅವರಿದ್ದು ಶ್ವಾಸೋಚ್ಛ್ವಾಸ ಮಾಡ್ತಾ ಇರೋದ ಕಾರಣ ಆ ಜೀವಿಯ ಜ್ಞಾನ ಅದು ಸಾತ್ವಿಕವಾಗಿತ್ತು ಅಂದರೆ, ಸಾತ್ವಿಕ ಜೀವಿಯಾಗಿತ್ತು ಅಂದರೆ ಸಾತ್ವಿಕವಾದ ಜ್ಞಾನ ಇರ್ತದೆ. ಅದೇ ರಜೋಜೀವಿ ಇದ್ದ ಅಂದರೆ ಆ ರಜೋಜೀವಿಯೊಳಗೆ ವಾಯುದೇವರು ಶ್ವಾಸೋಚ್ಛ್ವಾಸ ಮಾಡ್ತಾ ಇದ್ದರೆ ಅವನ ಜ್ಞಾನ ರಜೋಮಯವಾಗಿ ಇರ್ತದೆ. ತಮೋಜೀವಿಯಾಗಿದ್ದ ಆ ತಮೋಜೀವಿಯೊಳಗೆ ವಾಯುದೇವರು ನಿಂತುಕೊಂಡು ಶ್ವಾಸೋಚ್ಛ್ವಾಸ ಮಾಡ್ತಾ ಇದ್ದರೆ ಆ ಜೀವಿಯ ಜ್ಞಾನ ತಾಮಸಾತ್ಮಕವಾಗಿರ್ತದೆ. ಅಂದರೆ ಇದು ಹಾಗಾದ್ರೆ ಏನಾಯಿತು, ಆ ಜೀವಿಗಳೇ ಆ ಜ್ಞಾನವನ್ನು ಇಲ್ಲ, ಅದನ್ನು ಕೂಡ ವಾಯುದೇವರೇ ಕೊಡ್ತಾರೆ. ಆ ಸಾತ್ವಿಕ ಜೀವಿಗಳಲ್ಲಿ ನಿಂತು ಶ್ವಾಸೋಚ್ಛ್ವಾಸ ಮಾಡಿ ಅವನ ಸ್ವರೂಪಕ್ಕನುಗುಣವಾಗಿರತಕ್ಕಂಥ ಸಾತ್ವಿಕವಾದ ಜ್ಞಾನವನ್ನು ವಾಯುದೇವರು ಕೊಡ್ತಾರೆ, ಅದು ಬರುವಂತೆ ಮಾಡ್ತಾರೆ. ರಜೋಜೀವಿಗಳಲ್ಲಿ ನಿಂತುಕೊಂಡು ಶ್ವಾಸೋಚ್ಛ್ವಾಸ ಮಾಡ್ತಾ ರಜೋಜ್ಞಾನ ಬರುವಂತೆ ಮಾಡ್ತಾರೆ. ತಮೋಜೀವಿಗಳಲ್ಲಿ ನಿಂತು ಅವರಲ್ಲಿ ಶ್ವಾಸೋಚ್ಛ್ವಾಸ ಮಾಡ್ತಾ ಅವರಿಗೆ ತಾಮಸಾತ್ಮಕವಾದ ಜ್ಞಾನ ಬರುವಂತೆ ಮಾಡ್ತಾರೆ. ಅದರಿಂದ ಏನಾಗ್ತದೆ, ಸಾತ್ವಿಕವಾದ ಜೀವಿಯಲ್ಲಿ ನಿಂತು ಸಾತ್ವಿಕ ಜ್ಞಾನವನ್ನು ಕೊಡೋಣದರಿಂದ ಆ ಸಾತ್ವಿಕ ಜೀವಿ ಭಗವಂತನ ಹತ್ತಿರಕ್ಕೆ ಹೋಗಲಿಕ್ಕೆ ಅರ್ಹನಾಗ್ತಾನೆ. ರಜೋ ಜೀವಿಯಲ್ಲಿದ್ದು ರಜೋ ಜ್ಞಾನವನ್ನು ಕೊಡುವುದರಿಂದ ಆ ರಜೋ ಜೀವಿ ಏನಾಗ್ತಾನಂದರೆ ಈ ಕಡೆ ಮೋಕ್ಷನೂ ಇಲ್ಲ, ಈ ಕಡೆ ಅಂಧಂತಮಸ್ಸು ಇಲ್ಲ, ಅಂದರೆ ಸ್ವರ್ಗ ನರಕಗಳಲ್ಲಿ ಓಡಾಡ್ತಾ ಮಿಶ್ರಣವಾಗಿರೋ ಸಂಸಾರ ಜೀವನವನ್ನು ಅವನು ಮಾಡ್ತಾನೆ. ತಮೋಜೀವಿ ಇದ್ದಾನಲ್ಲ, ಇವನು ಕೆಟ್ಟವಾದ ತಮೋಜ್ಞಾನ ಅಂದರೆ ಕೆಟ್ಟವಾದ ಜ್ಞಾನ. ಆ ಜ್ಞಾನವನ್ನು ವಾಯುದೇವರಿಂದ ಪಡೆಯುವುದರಿಂದ ಅವನೇನಾಗ್ತಾನೆ, ಅಂಧಂತಮಸ್ಸಿಗೆ ಅವನು ಕೆಟ್ಟವಾಗಿರ್ತಕ್ಕಂಥ ಆಲೋಚನೆಗಳನ್ನು ಮಾಡ್ತಕ್ಕಂಥ ಜೀವಿಯಾಗಿ ಪರಿಣಾಮ ಹೊಂದ್ತಾನೆ. ಹಾಗಾದರೆ ಒಟ್ಟು ವಾಯುದೇವರು ಜೀವಿಗಳಲ್ಲಿ ನಿಂತುಕೊಂಡು ಎಷ್ಟು ಶ್ವಾಸೋಚ್ಛ್ವಾಸ ಮಾಡ್ತಾರೆ, ಎಷ್ಟು ಸೈಂಟಿಫಿಕ್, ಎಷ್ಟು ವಿಜ್ಞಾನಮಯವಾಗಿ ಮಹಿತಾತ್ಮರಾದ ಜಗನ್ನಾಥ ನಮ್ಮ ಸ್ಮೃತಿ ಪುರಾಣಗಳು ಇದನ್ನು ಹೇಳಿದ್ದಾವೆ. ಆ ಹೇಳಿದ್ದನ್ನೇ ಜಗನ್ನಾಥದಾಸರು ಸಂಗ್ರಹ ಮಾಡಿ ಇಲ್ಲಿ ಒಂದು ಸಂಕ್ಷೇಪ ರೂಪದಲ್ಲಿ ಹೇಳಿ ಮುಂದೆ ಹೇಳ್ತಾರೆ. ಈ ಪದ್ಯದ ರಚನೆಯಿಂದ ನಿಂಗೆ ಸ್ವಲ್ಪ ಹೇಳಿನಿ ನಾನು. ವಾಯುದೇವರು ಒಂದು ದಿನದಲ್ಲಿ ಒಬ್ಬ ಜೀವಿಯಲ್ಲಿ ನಿಂತು ಎಷ್ಟು ಶ್ವಾಸೋಚ್ಛ್ವಾಸ ಮಾಡ್ತಾರೆ ಎಂಬುದನ್ನು ಬಹಳ ಸಂಕ್ಷೇಪವಾಗಿ ಹೇಳಿದ್ದೀನಿ. ಮುಂದೆ ಶ್ವಾಸ ಸಂಧಿ ಅಂತ ಒಂದು ಮಾಡ್ತಾ ಇದ್ದೀನಿ. ಆ ಶ್ವಾಸ ಸಂಧಿಯಲ್ಲಿ ವಾಯುದೇವರು ಜೀವಿಯಲ್ಲಿ ನಿಂತು ಮಾಡತಕ್ಕಂಥ ಶ್ವಾಸೋಚ್ಛ್ವಾಸ ರೂಪ ಎಷ್ಟು ವೈಭವ ಆಗಿರ್ತದೆ. ಒಂದು ದಿವಸಕ್ಕೆ ಎಷ್ಟು ಮಾಡ್ತಾರೆ ಅಲ್ಲ, ಒಂದು ಮಿನಿಟಿಗೆ ಎಷ್ಟು ಶ್ವಾಸೋಚ್ಛ್ವಾಸ ಮಾಡ್ತಾರೆ, ಅರ್ಧ ಗಂಟೆಗೆ ಎಷ್ಟು ಮಾಡ್ತಾರೆ, 1 ಗಂಟೆಗೆ ಎಷ್ಟು ಮಾಡ್ತಾರೆ, ಒಂದು ದಿವಸಕ್ಕೆ ಎಷ್ಟು ಮಾಡ್ತಾರೆ, 15 ದಿವಸಗಳಿಗೆ ಎಷ್ಟು ಮಾಡ್ತಾರೆ,
ತಿಂಗಳಿಗೆ ಎಷ್ಟು ಮಾಡ್ತಾರೆ, ವರ್ಷಕ್ಕೆ ಎಷ್ಟು ಮಾಡ್ತಾರೆ ಎಂಬುದನ್ನು ಕೂಡ ವಿಸ್ತಾರವಾಗಿ ಹೇಳ್ತಾ, ಇಂಥ ವಾಯುದೇವರು ಮಾಡುವ ಈ ಸಾಧನೆಯಿಂದ ಜೀವಿಯ ಗತಿಗಳು ಏನಾಗ್ತವೆ, ಅದರಿಂದ ದೊರೆಯುವ ಫಲ ಎಂಥದ್ದಿರ್ತದೆ, ಯಾವ ರೀತಿ ನೀವು ವಾಯುದೇವರನ್ನು ಉಪಾಸನೆ ಮಾಡಬೇಕೆಂಬುದನ್ನೆಲ್ಲವನ್ನು ಕೂಡ ಶ್ವಾಸೋಚ್ಛ್ವಾಸ ಸಂಧಿಯಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಇಲ್ಲಿ ಸಂಕ್ಷೇಪವಾಗಿ ವಾಯುದೇವರ ಅಗಮ್ಯ ಮಹಿಮೆಯನ್ನು ಹೇಳ್ತಾರೆ. 6321000 32 ಶ್ವಾಸ ಜಪಗಳ, ಇಷ್ಟು ಮಾತೋಣ ಇಷ್ಟಯ ಒಟ್ಟು 6321000 ಶ್ವಾಸ ಜಪಗಳು, 21600 ಮಂತ್ರಗಳನ್ನು, ಹಂಸ ಮಂತ್ರ ಶ್ವಾಸೋಚ್ಛ್ವಾಸಗಳನ್ನು ಪ್ರತಿ ಜೀವಿಯಲ್ಲಿ ನಿಂತುಕೊಂಡು ಒಂದು ದಿನಕ್ಕೆ ವಾಯುದೇವರು ಮಾಡ್ತಾರೆ. ಅದು ಯಾಕೆ ಹಿಂಗೆ ಹೇಳಿದರು, ಇದರ ಬಗ್ಗೆ ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಗುರು ರಾಘವೇಂದ್ರ.